ಕಟ್ಟರ್ ಹಂಗ ಒಂದು ಜನಾಂಗ ಐತಲ್ಲ ಹಂಗೆ ಇಲ್ಲೂ ಒಂದು ಕಟ್ಟರ್ ಒಂದು ಗುಂಪು ತಯಾರಾಗೈತೆ. ಒಟ್ಟು ಪಂಚಕಟ್ಟಿನ ವಿರೋಧ ಮಾಡೋದು. ವೀರಶೈವೇ ಅಲ್ಲ, ವೀರಶೈವ ಬೇರೆ ಅವರು ಹೋಮ ಹವನ ಮಾಡ್ತಾರೆ. ಅವರು ಸನಾತನ ಧರ್ಮದ ಭಾಗದವರು, ನಾವು ಲಿಂಗಾಯತರು ಬೇರೆ. ಹಿಂಗೆ ಮಾಡಿ ನಮ್ಮನ್ನ ಏನು ಮಾಡ್ಯಾರ ಅಂದ್ರೆ ಸಮಾಜ ಒಡೆಯುವಂಥ ಕೆಲಸ ವ್ಯವಸ್ಥಿತವಾಗಿ ಪಂಚಪೀಠದವರು ಬಸವಣ್ಣವ್ರು ಇದ್ದಲ್ಲಿ ಬರೋದಿಲ್ಲ ಅನ್ನೋದು, ಬಸವಣ್ಣವ್ರು ಅದನ್ನು ವಿಚಾರಗಳನ್ನು ಒಪ್ಪುದಿಲ್ಲ ಅನ್ನೋದು, ಇದು ಬಸವೇಶ್ವರವ್ರನ್ನ ಬೇರೆ ಪಂಚಪೀಠಗಳು ಬೇರೆ ಅನ್ನುವಂತಹ ಬಿರುಕು ಮೂಡಿಸಿ ವೀರಶೈವ ಲಿಂಗಾಯತ ಸಮಾಜವನ್ನು ಒಂದು ವ್ಯವಸ್ಥಿತವಾಗಿ ಇವತ್ತು ಬಿರುಕು ತರುವಂಥ ಕೆಲಸ ಆಗಿತ್ತು. ಇವತ್ತು ಬಸವಣ್ಣವರು ನಮ್ಮ ಧರ್ಮದ ಸರ್ವ ಸುಧಾರಕರು. ಪಂಚಪೀಠ ಏನದೆ ಮೂಲ ನಮ್ಮ ಪೀಠ. ಇದು ಪಂಚಪೀಠ ಅಂದರೆ ಮೂಲ ನಾವೆಲ್ಲ ಪಂಚಪೀಠದ ಭಕ್ತರೇ. ನಾವೆಲ್ಲ ಪಂಚಪೀಠದ ಮೂಲದಿಂದ ಬಂದವರೇ. ಅವ್ರು ವೀರಶೈವರನ್ರಿ, ಲಿಂಗಾಯತರನ್ರಿ, ಏನಾರ ಅನ್ಕೋರಿ, ಒಟ್ಟು ಈ ಬತ್ತಿ ಹಚ್ಕೋತೀವಿ, ಲಿಂಗ ಪೂಜೆ ಮಾಡ್ಕೋತೀವಿ. ಇದನ್ನು ಬಿಟ್ಟೇನು ವೀರಶೈವರು ಬೇರೆ ಮಾಡೋದಿಲ್ಲ, ಲಿಂಗಾಯತರು ಬೇರೆ ಮಾಡೋದು. ಹಿಂಗೆ ಹಿಡಿತೀವಿ. ಇನ್ನು ಹಿಂಗೆ ಹಿಡಿತ ಹಿಂಗೆ ಮಾಡಿ ಇಲ್ಲಿ ಯಾರೂ ಬೇರೆ ಇಲ್ಲ. ಎಲ್ಲರ ಮನ್ಯಾಗ ಶಿವನೇ ಪೂಜೆ ಮಾಡ್ತೀವಿ, ಎಲ್ಲರೂ ಜ್ಯೋತಿರ್ಲಿಂಗಗಳಿಗೆ ಹೋಗ್ತೀವಿ, ಎಲ್ಲರೂ ಶ್ರೀಶೈಲ ಮಲ್ಲಯ್ಯನ ಭಕ್ತರೇ ಅದೀವಿ. ನೀವು ಮನೆಯಾಗ ಏನೇ ಪೂಜೆ ಮಾಡ್ಕೊರಿ, ನೀವು ಪಂಚಪೀಠರನ್ನೇ ಫಾಲೋ ಮಾಡಿರಿ, ನೀವು ಇಲ್ಲಿ ಬಸವಣ್ಣನೇ ಫಾಲೋ ಮಾಡಿರಿ. ಅಂತಿಮವಾಗಿ ನಾವೆಲ್ಲ ಒಂದಿರ್ಬೇಕು. ಅದಕ್ಕೆ ಜಗಳಾಡಬೇಡ್ರಿ. ನಿಮ್ಗೆ ಅಡ್ಡ ಬಲ್ಲಿಕ್ಕೆ ಹೊರದಾಗೋದನ್ನು ಬಿಡ್ರಪ್ಪ. ನಿಮಗೆ ಮಗ ಬಂದು ಹೊರವತ್ತೇನೆ ನಾನು ಅವ್ರ ಮನೆ ಬಂದು ನಿಮ್ಗೆ ರಿಜಿಸ್ಟ್ರೇಷನ್ದಾಗ ಏನಾರು ಬರ್ದಾರ ನಿಮ್ಮ ಬಯಲಾದಾಗ ಬಿಡ್ರಿ. ಬಸವಣ್ಣ ಅಂತ ಹಚ್ಚ್ರಿ. ದಯವೇ ಧರ್ಮದ ಮೂಲ ಇವತ್ತು ಹೋಗ್ರಿ ಕಡೆ. ಅಡ್ಡ ಪಲ್ಲಿಕ್ಕೆ ನಿಮ್ದು ಮಾಡಿರಿ. ಜಗಳಾಡ್ತೀರಿ, ಆ ಕಡೆ ಟೀಕಾ ಯಾಕೆ ಮಾಡ್ತೀರಿ? ಅವ್ರು ಈ ವೀರಶೈವ ಲಿಂಗಾಯತರು ಒಂದಾಗದೇ ಇದ್ರೆ ನಾವೆಲ್ಲ ಸನಾತನ ಧರ್ಮದ ಎಲ್ಲ ಸಮುದಾಯಗಳು ಒಂದಾಗದಿದ್ರೆ ಭಾರತ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಟೆಂಗೆ ತೋ ಬಟೆಂಗೆ ಒಡ್ಕೋತ ಹೋದ್ವಿ ಅಂದ್ರೆ ನಮ್ಗೆ ಮುಗೀತ ತಿಳ್ಕೊ. ನಮ್ಮ ದೇಶ ಉಳಿಬೇಕಾಗಿತ್ತು ಅಂದರೆ ಸನಾತನ ಧರ್ಮ ಉಳಿಬೇಕು. ನಮ್ಮ ಸಂವಿಧಾನ ಉಳಿಬೇಕಾಗಿದ್ರೆ ಸನಾತನ ಧರ್ಮ ಜೀವಂತಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರ್ತದ. ಬಸವಣ್ಣವ್ರು ಎಂದರೆ ಹಿಂದೂ ಧರ್ಮಕ್ಕೆ ಬೈದಾರೆ ಅಲ್ಲಿ. ಮೂಢನಂಬಿಕೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ಯಾರ. ನಮ್ಮಲ್ಲಿ ಕೆಲವು ಮೂಢನಂಬಿಕೆಗಳು ಹೋಗಬೇಕು. ಜಾತಿಗಳ ನಾವು ನಡುವೆ ಕಂದಕಗಳು ಹೋಗ್ಬೇಕಂತೆ ಬಸವಣ್ಣವ್ರು ಮಾತಾಡೋದು. ಬಿಟ್ಟೇನಾರು ಹಿಂದೂ ಧರ್ಮ ಬೈದಾರೆ ಅಂತ ಎಲ್ಲರೂ ಬೈದ. ಅಂಬೇಡ್ಕರ್ ಅವರು ಬೈದಲ್ಲ, ಬಸವಣ್ಣವರು ಬೈದಲ್ಲ, ಪಂಚಪೀಠಿಗೆ ಬೈದು